ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಿರೋದು. ಇವತ್ತು ನಾವು ನಮ್ಮ ದೇಶದ 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ಪ್ರಮುಖ ಬನಾರಸ್ನಲ್ಲಿ ಕಂಡು ಬರ್ತಕ್ಕಂಥ ಕಾಶಿ ವಿಶ್ವನಾಥ್. ಇದು ನಿಮಗೆ ಗೊತ್ತು, ವಾರಣಾಸಿ ನರೇಂದ್ರ ಮೋದಿ ಅವರ ಒಂದು ಕ್ಷೇತ್ರವಾಗಿದ್ದು, ಈ ಒಂದು ಕ್ಷೇತ್ರದಲ್ಲಿ ನಾವು ಇವತ್ತಿದ್ದೇವೆ ಪ್ರಿಯ ಸ್ನೇಹಿತರೆ. ಗಂಗಾ ನದಿಯ ದಡದ ಮೇಲೆ ಬರ್ತಕ್ಕಂಥ ದೇಶದ ಒಂದು ಪ್ರಮುಖ ಪುಣ್ಯ ಕ್ಷೇತ್ರವಾಗಿರುತ್ತೆ. ಅದೇ ಅದಂತ ಬಂದಾಗ ಕಾಶಿ ವಿಶ್ವನಾಥ್. ನಮ್ಮ ದೇಶದಲ್ಲಿ ಒಟ್ಟು 12 ಜ್ಯೋತಿರ್ಲಿಂಗಗಳಿದಾವೆ. 12 ಜ್ಯೋತಿರ್ಲಿಂಗಗಳು ಅಂತ ಬಂದಾಗ ಯಾವ್ಯಾವು ನೋಡಿ, ಮೊದಲನೇದಾಗಿ ಬಂದ್ಬಿಟ್ಟು ಈ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ರಾಮೇಶ್ವರಂ, ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ, ಕೃಷ್ಣ ನದಿಯ ದಡದ ಮೇಲೆ ಬರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗವಾಗಿರುತ್ತೆ. ತದನಂತರ ನಾವು ಹೀಗೆ ಮಹಾರಾಷ್ಟ್ರದಲ್ಲಿ ಹೋದಾಗ ಪ್ರಮುಖವಾಗಿ ಬರ್ತಕ್ಕಂಥ ಜ್ಯೋತಿರ್ಲಿಂಗ 3 ಇದಾವೆ ಪ್ರಿಯ ಸ್ನೇಹಿತರೆ. ಭೀಮಾ ನದಿಯ ಉಗಮ ಸ್ಥಾನ ಭೀಮಾಶಂಕರ್, ಅದಾದ ನಂತರ ಗೋದಾವರಿ ನದಿಯ ಉಗಮ ಸ್ಥಾನ ತ್ರಯಂಬಕೇಶ್ವರ್, ಹಾಗೆ ಕೃಷ್ಣೇಶ್ವರ ಎನ್ನುವಂತ ಒಂದು ನದಿ, ಒಂದು ಜ್ಯೋತಿರ್ಲಿಂಗ. ಹೀಗೆ 3 ಜ್ಯೋತಿರ್ಲಿಂಗಗಳು ನಾವು ಎಲ್ಲಿ ನೋಡಬಹುದು ಅಂತಂದ್ರೆ ಮಹಾರಾಷ್ಟ್ರ. ಹೀಗೆ ಮೇಲೆ ಮಧ್ಯಪ್ರದೇಶದಲ್ಲಿ ಬಂದಾಗ ನರ್ಮದಾ ನದಿ, ಪಶ್ಚಿಮಾಭಿಮುಖವಾಗಿ ಹರಿಯುವ ಅತಿ ಉದ್ದದ ನದಿ ಅಂತ ಕರೆಸಿಕೊಳ್ಳುವ ನರ್ಮದಾ ನದಿ ದಡದ ಮೇಲೆ ಬರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ ಮಧ್ಯಪ್ರದೇಶದಲ್ಲಿದೆ, ಅದೇ ಓಂಕಾರೇಶ್ವರ್. ಹೀಗೆ ನಾವು ಮೇಲೆ ಹೋದಾಗ ಗಂಗಾ ನದಿಯ ಉಪನದಿಯಾದ ಯಮುನಾ, ಯಮುನಾದ ಉಪನದಿಯಾದ ಚಂಬಲ್, ಚಂಬಲ್ ನದಿಯ ಉಪನದಿಯಾದ ಶಾಪ್ರ, ಶಾಪ್ರ ನದಿಯ ದಡದ ಮೇಲೆ ಬರ್ತಕ್ಕಂಥ ಒಂದು ಪ್ರಮುಖ ಜ್ಯೋತಿರ್ಲಿಂಗ ಅಂದ್ರೆ ಉಜ್ಜಯಿನಿಯಲ್ಲಿ ಬರ್ತಕ್ಕಂಥ ಮಹಾಕಾಳೇಶ್ವರ್. ಹಾಗೆ ಇದರಲ್ಲಿ ಬನ್ನಿ, ಎಲ್ಲಿ ಅಂತ ಬಂದಾಗ ಗುಜರಾತ್, ಅಲ್ಲಿ ನಾಗೇಶ್ವರ್ ಮತ್ತು ಸೋಮೇಶ್ವರ್ ಎನ್ನುವಂತ ಸೋಮನಾಥ್ ಟೆಂಪಲ್ ಇದೆಯಲ್ಲ. ಹೀಗೆ 2 ಜ್ಯೋತಿರ್ಲಿಂಗಗಳು. ಹೀಗೆ ನಾವು ಉತ್ತರಾಖಂಡದಲ್ಲಿ ಹೋದಾಗ ಮಂದಾಕಿನಿ ನದಿ ದಡದ ಮೇಲೆ ಬರ್ತಕ್ಕಂಥ ಜ್ಯೋತಿರ್ಲಿಂಗ ಯಾವ್ದಾಗಿರುತ್ತೆ ಅಂತಂದ್ರೆ ಅದೇ ಕೇದಾರ್ನಾಥ್. ಆಮೇಲೆ ಜಾರ್ಖಂಡದಲ್ಲಿ ಬರ್ತಕ್ಕಂಥ ಒಂದು ಜ್ಯೋತಿರ್ಲಿಂಗ ವೈದ್ಯನಾಥ್. 11 ಆದವು. ಈಗ ನಾನು ನಿಂತಿರೋದು ಯಾವ್ದಂದ್ರೆ 12ನೇ ಜ್ಯೋತಿರ್ಲಿಂಗ. ಅದು ಯಾವುದು ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ ಭಾರತದ ಜೀವ ನದಿ, ಭಾರತದ ಪವಿತ್ರವಾದ ನದಿ, ಭಾರತದ ಅತಿ ಉದ್ದವಾದ ನದಿ ಅಂತ ಕರೆಸಿಕೊಳ್ಳುವ ಗಂಗಾ ನದಿಯ ದಡದ ಮೇಲೆ ಬರ್ತಕ್ಕಂಥ ಪ್ರಮುಖ ಒಂದು ಪುಣ್ಯ ಕ್ಷೇತ್ರವೇ ಬನಾರಸ್ನಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ್. ಈ ಒಂದು ಕಾಶಿ ವಿಶ್ವನಾಥ್ ಎನ್ನುವಂತ ಜ್ಯೋತಿರ್ಲಿಂಗದ ಪ್ರದೇಶದಲ್ಲಿ ನಾವು ಇವತ್ತಿದ್ದೇವೆ. ಇದು ನಮ್ಮ ಸನಾತನ ಧರ್ಮದ ಒಂದು ಪ್ರಮುಖ ಪುಣ್ಯ ಕ್ಷೇತ್ರ. ನೋಡಿ, ಅದೇ ಎಷ್ಟೋ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಬಂದು ಈ ಒಂದು ಪ್ರದೇಶದಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಯಾಕಂದ್ರೆ ಅಷ್ಟು ಪವಿತ್ರವಾದಂತಹ ಒಂದು ಪುಣ್ಯ ಕ್ಷೇತ್ರವಾಗಿರುತ್ತೆ. ಇದಕ್ಕೆ ತನ್ನದೇ ಆದ ಒಂದು ಐತಿಹಾಸಿಕ ಪ್ರದೇಶವಾಗಿರುತ್ತೆ ಪ್ರಿಯ ಸ್ನೇಹಿತರೆ. ಈ ಒಂದು ನಾವು ಜ್ಯೋತಿರ್ಲಿಂಗದ ಪ್ರದೇಶದಲ್ಲಿ ಇವತ್ತಿದ್ದೇವೆ. ನಾವು ಇವತ್ತು ಇದರ ಒಂದು ಸ್ನಾನವನ್ನು ಮಾಡಿಕೊಂಡು, ಈ ಒಂದು ಗಂಗಾ ಜಲದಲ್ಲಿ ನಮ್ಮ ಸ್ನಾನವನ್ನು ಮಾಡಿಕೊಂಡು ನಂತರ ನಾವು ಅಯೋಧ್ಯಕ್ಕೆ ಹೋಗ್ತಾ ಇದ್ದೀವಿ. ಅಯೋಧ್ಯೆಯನ್ನು ಮುಗಿಸಿಕೊಂಡು ನಂತರ ನಾವು ಇವತ್ತು ಪ್ರಸ್ತುತವಾಗಿ ನಡೆಯುತ್ತಿರತಕ್ಕಂಥ ನಮ್ಮ ದೇಶದಲ್ಲಿ ಮಹಾ ಕುಂಭಮೇಳ ಅಂತ ಕರೆಸಿಕೊಳ್ಳುವ ಪ್ರಯಾಗರಾಜ್ ಹೋಗೋಣ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ನಾವು ಇವಾಗ ಪ್ರೆಸೆಂಟ್ ಎಲ್ಲಿದ್ದೀವಿ ಅಂತಂದ್ರೆ ಗಂಗಾ ನದಿಯ ದಡದ ಮೇಲೆ ಇರ್ತಕ್ಕಂಥ ಕಾಶಿ ವಿಶ್ವನಾಥ್. ನಿಮಗೆಲ್ಲ ಗೊತ್ತು, ನಮ್ಮ ಈ ಒಂದು ಶ್ರೀ ಮಂಜುನಾಥ ಪಿಕ್ಚರ್ ದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ 12 ಜ್ಯೋತಿರ್ಲಿಂಗಗಳ ಬಗ್ಗೆ. 12 ಜ್ಯೋತಿರ್ಲಿಂಗಗಳಂತ ಬಂದಾಗ ನೋಡಿ, ಸೌರಾಷ್ಟ್ರ ಸುಂದರಂ ಸೋಮನಾಥೇಶ್ವರಂ ಶ್ರೀಶೈಲ ಮಂದಿರಂ ಶ್ರೀ ಮಲ್ಲಿಕಾರ್ಜುನಂ ಉಜ್ಜಯಿನಿಪುರ ಮಹಾಕಾಳೇಶ್ವರಂ ವೈದ್ಯನಾಥೇಶ್ವರಂ ಮಹಾಭೀಮೇಶ್ವರಂ ನಮರಲಿಂಗೇಶ್ವರಂ ಕಾಶಿ ವಿಶ್ವೇಶ್ವರಂ ತ್ರಯಂ ಕೃಷ್ಣೇಶ್ವರಂ ತ್ರ್ಯಂಬಕಾದೀಶ್ವರಂ ನಾಗಲಿಂಗೇಶ್ವರಂ ಶ್ರೀ ಕೇದಾರಲಿಂಗೇಶ್ವರಂ ಅಂತೇಳಿ ಒಟ್ಟು 12 ಜ್ಯೋತಿರ್ಲಿಂಗಗಳಿದಾವೆ. ಹೀಗೆ 12 ಜ್ಯೋತಿರ್ಲಿಂಗಗಳನ್ನು ನಾವು ಆ ಒಂದು ಹಾಡಿನಲ್ಲಿ ನೋಡ್ತೀವಿ. ಹೀಗೆ ಇರ್ತಕ್ಕಂತ ಒಂದು ಪ್ರಮುಖ ನಮ್ಮ ಜ್ಯೋತಿರ್ಲಿಂಗ ಅಂದ್ರೆ ಏನ್ ಗೊತ್ತಾ? ಜ್ಯೋತಿರ್ಲಿಂಗ ಅಂತಂದ್ರೆ ಅದನ್ನು ಕೇಳ್ಬಿಡಿ, ಸ್ವಯಂ ಉದ್ಭವ ಲಿಂಗಗಳು. ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಮಾನವನ ಹಸ್ತಕ್ಷೇಪವಿಲ್ಲದೆ ನೈಸರ್ಗಿಕವಾಗಿ ಭೂಮಿಯ ಅಂತರಾಳದಿಂದ ಉಗಮಗೊಂಡ ಲಿಂಗಗಳು. ಹೀಗೆ ನಮ್ಮ ದೇಶದಲ್ಲಿ 12 ಶಕ್ತಿ ಪೀಠಗಳಿವೆ. ದಯಮಾಡಿ ಹೇಳ್ತೀನಿ ಪ್ರಿಯ ಸ್ನೇಹಿತರೆ, ಬಿಡುವಿನ ಸಮಯದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ನೀವು ಬನ್ನಿ. ಯಾಕಂದ್ರೆ ದೇಶ ಸುತ್ತಿ ಕೋಶ ಓದು ಅಂತ ಹೇಳ್ತಾರೆ. ಇಂಥ ಪ್ರದೇಶಗಳಿಗೆ ಬರಬೇಕು. ನಮ್ಮ ಒಂದು ಸನಾತನ ಧರ್ಮದ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ ಪ್ರಿಯ ಸ್ನೇಹಿತರೆ. ಈ ಪ್ರೆಸೆಂಟ್ ನಾವು ಯಾವ ಘಾಟಲ್ಲಿ ಇದೀವಿ ಅಂತಂದ್ರೆ ಗಂಗಾ ಮಹಲ್ ಘಾಟ್ ಅಂತಿದೆ. ಹೀಗೆ ಹೋದ್ರೆ ಅಸ್ಸಿ ಘಾಟ್ ಅಂತ ಬರುತ್ತೆ. ಮಾಮ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೋ. ಇದು ಗಂಗಾ ಮಹಲ್ ಘಾಟ್. ಹಾಗೆ ಮುಂದೋದ್ರೆ ಅಸ್ಸಿ ಘಾಟ್ ಅಂತ ಬರುತ್ತೆ. ಹಾಗೆ ಮುಂದೋದ್ರೆ ಮಣಿಕರ್ಣಿಕಾ ಎನ್ನುವಂತ ಘಾಟ್ ಬರುತ್ತೆ. ಹೀಗೆ ಹಲವಾರು ಘಾಟ್ಗಳಿದಾವೆ. ಘಾಟ್ ಅಂತ ಬಂದಾಗ ನೀವು ತಿರುವುಗಳು ಅನ್ಕೋಬೇಡಿ. ನಮ್ಮ ಕಡೆ ಎಲ್ಲ ತಿರುವುಗಳು, ರಸ್ತೆ ತಿರುವುಗಳು ಪಶ್ಚಿಮ ಘಟ್ಟದಲ್ಲಿ. ಇಲ್ಲಿ ಘಾಟ್ ಅಂತ ಬಂದಾಗ ನದಿ ದಡದ ಮೇಲೆ ಸ್ನಾನ ಮಾಡುವ ಪ್ರದೇಶಗಳಿಗೆ ಘಾಟ್ ಅಂತ ಕರೀತಾರೆ ಪ್ರಿಯ ಸ್ನೇಹಿತರೆ. ತುಂಬಾ ಸ್ವಚ್ಛತೆಯಿಂದ ಕಾಪಾಡಿಕೊಂಡಿದ್ದಾರೆ. ಯಾಕಂದ್ರೆ ನಿಮಗೆ ಗೊತ್ತು, ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಕ್ಷೇತ್ರವಾಗಿರುವುದರಿಂದ ಅವ್ರು ಎಷ್ಟು ಸ್ಟ್ರಿಕ್ಟ್ ಇದ್ದಾರೆ, ಹೇಗಿದ್ದಾರೆ, ನಮ್ಮ ದೇಶದ ಅಭಿವೃದ್ಧಿ ಮೇಲೆ ಅವರು ಎಷ್ಟು ಗಮನ ಹರಿಸಿದ್ದಾರೆ ಅಂತ ನಿಮಗೆ ಗೊತ್ತು. ತುಂಬಾ ಸ್ವಚ್ಛತೆಯಿಂದ ಕಾಪಾಡಿಕೊಂಡಿರ್ತಕ್ಕಂಥ ಪ್ರದೇಶ. ಅವರೇ ತಂದಿರತಕ್ಕಂಥ ನಮಾಮಿ ಗಂಗಾ ಎನ್ನುವಂತ ಒಂದು ಯೋಜನೆ ಜಾರಿಗೆ ತಂದು ಗಂಗಾ ನದಿಯನ್ನು ಸಂಪೂರ್ಣವಾಗಿ ಶುದ್ಧತೆಯನ್ನು ಮಾಡಿರ್ತಕ್ಕಂಥ ಒಂದು ಇದಾಗಿತ್ತು ಯೋಜನೆ. ಹಾಗಾದ್ರೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತಂದ್ರೆ ಅಯೋಧ್ಯಕ್ಕೆ ಹೋಗೋಣ. ಅಯೋಧ್ಯವನ್ನು ಮುಗಿಸ್ಕೊಂಡು ಈ ಒಂದು ಮಹಾಕುಂಭ ಮೇಳಕ್ಕೆ ಹೋಗೋಣ ಪ್ರಿಯ ಸ್ನೇಹಿತರೆ. ತ್ರಿವೇಣಿ ಸಂಗಮ ಅಂತ ಕರೆಸಿಕೊಳ್ಳುವ ಗಂಗಾ, ಯಮುನಾ, ಸರಸ್ವತಿ ನದಿಯ ಸಂಗಮದಲ್ಲಿ ಬರ್ತಕ್ಕಂಥ ನಾವು ಪ್ರಯಾಗ್ರಾಜ್ ಹೋಗೋಣ ಪ್ರಿಯ ಸ್ನೇಹಿತರೆ.
ಈಗ ಗಂಗಾ ನದಿಯ ದಡದ ಮೇಲೆ ಇದ್ದೀವಿ. ಈ ವಾರಣಾಸಿಯಲ್ಲಿ ಗಂಗಾ ನದಿಗೆ ಬಂದು ಸೇರುವ ನದಿ ಯಾದಂದ್ರೆ ಘಗ್ರಾ. ಇದು ಗಂಗಾ ನದಿಯ ಒಂದು ಪ್ರಮುಖ ಉಪನದಿ ಆಗಿರುತ್ತೆ ಪ್ರಿಯ ಸ್ನೇಹಿತರೆ. ಎಸ್ ನೋಡಿ, ಎಷ್ಟೋ ನಮ್ಮ ಸನಾತನ ಧರ್ಮದ ಹಿಂದೂ ಧರ್ಮದ ಎಷ್ಟೋ ಭಕ್ತಾದಿಗಳು ಈ ಒಂದು ಪ್ರದೇಶದಲ್ಲಿ ಬಂದು ಗಂಗಾ ಜಲದಲ್ಲಿ ಸ್ನಾನ ಮಾಡ್ತಿದ್ದಾರೆ. ನಾವು ಆ ಒಂದು ಕಾರ್ಯವನ್ನು ಮುಗಿಸ್ಕೊಂಡು ನಂತರ ನಾವೆಲ್ಲಿ ಹೋಗೋಣ ಅಂತಂದ್ರೆ ಸೀದಾ ಅಯೋಧ್ಯ. ಓಕೆ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್. ಅಮ್ಮ ವಿಡಿಯೋ ಮಾಡ್ಕೊ ಚೆನ್ನಾಗಿ, ಎಲ್ಲ ನನ್ನ ಸ್ಪರ್ಧಾರ್ಥಿಗಳು ನೋಡಬೇಕು.